ಬರ್ತಾ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಿದ್ವಿ. ಇವತ್ತಿನ ಡೇ ಬಂದು ವೆಡ್ನೆಸ್ಡೇ ಬುಧವಾರ. ತುಂಬ ದಿನ ಹೋಗ್ಬಿಟ್ಟಿತ್ತು ಒಂದ್ಸರಿ ನನಗೆ ವ್ಲಾಗ್ ಮಾಡಿ ಅವಾಗ ಟೈಮ್ ಸಿಕ್ಕಿದಾಗ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನನಗೆ ವ್ಲಾಗ್ ಮಾಡಿದ್ದನ್ನ ಶೇರ್ ಮಾಡ್ಕೊಂಡಿದ್ದೆ. ನಿಜ ಫ್ರೆಂಡ್ಸ್ ಟೈಮೇ ಇಲ್ಲ ನನಗಂತೂ ವೀಡಿಯೋ ಮಾಡೋದಕ್ಕೆ. ಅಷ್ಟು ಕೆಲಸ ಅಷ್ಟು ಬ್ಯುಸಿ. ಈ ಒಂದು ವಾರ ಇನ್ನು ಅಷ್ಟೇ, ಆಮೇಲೆ ಯಾವ ಕೆಲಸನೂ ಇರಲ್ಲ ಏನಿರಲ್ಲ, ಫುಲ್ ಫ್ರೀ ಬರ್ಡ್ ಅನ್ನೋ ಥರ ಆಗೋಗ್ತೀವಿ. ಈಗ ಹಬ್ಬ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ. ಓಕೆ, ಇವತ್ತಿನ ಡೇ ವ್ಲಾಗ್ ಶುರು ಮಾಡಿದ್ದೀವಿ. ಬೆಳಗ್ಗೆಯಿಂದನೇ ಕೋಗಿಲೆ ಕೂಗ್ತಾ ಕೇಳಿಸ್ತಾ ಇದೆ ಅನಿಸುತ್ತೆ. ಏನು ಮಳೆ ಫ್ರೆಂಡ್ಸ್, ಬೆಂಗಳೂರಲ್ಲಿ ವಿಪರೀತ ಮಳೆ ಚಳಿ. ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದನ್ನ ಈಗ ಸುಮಾರು ಒಂದು ವಾರನೇ ಆಯಿತು ನಾನು ಬಿಟ್ಟು. ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಒಂದು ತಿಂಗಳ ಕಷ್ಟಪಟ್ಟು ವಾಕಿಂಗ್ ಹೋಗಿ ಯಾಕೆ ಹೋಗಿಲ್ಲ. ಇದು ತುಂಬ ಕೋಪ ಮಾಡ್ಕೊಂಡು ಕೂಗ್ಕೊಂತ ಇತ್ತು ನೋಡಿ, ಕೇಳಿಸ್ತಾ ಇದೆಯಾ? ಅಷ್ಟೊಂದು ಕೋಪ ಮಾಡ್ಕೊಂಡು ಕೂಗ್ತಾ ಇದೆ ಅದು. ಕಷ್ಟಪಟ್ಟು 1 ತಿಂಗಳು 2 ತಿಂಗಳು ನಂಗೆ ವಾಕಿಂಗ್ ಹೋಗಿ ಹಂಗೋ ಹಿಂಗೋ 1 kg 1.5 kg ಇಳಿದಿರ್ತೀನಿ. ಮತ್ತೆ ವಾಕಿಂಗ್ ಬಿಟ್ಟು ಮತ್ತೆ ಅದೇ ಒಂದು ತೂಕಕ್ಕೆ ಬಂದು ನಿಲ್ತೀನಿ. ಸೊ ಹೋಗೋಣ ಎಲ್ಲ ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಆರೋಯ್ತು ಫ್ರೆಂಡ್ಸ್. ಹೆಣ್ಣವಿಲು ಅಲ್ಲಿ ಅದು ಹಿಂಗೆ ತಿರ್ಕೊಂಬಿಡ್ಬೇಕಿತ್ತು ನಾನು. ಹೆಣ್ಣವಿಲು ಫ್ರೆಂಡ್ಸ್, ನವಿಲು ಅಂದರೆ ಅಲ್ಲಿ ಅಲ್ಲಿ ಅಮ್ಮ ನಮ್ಮ ಮನೆ ಅಮ್ಮ ನಮ್ಮ ಟೆರೇಸ್ ಮೇಲೆ ಕೂತ್ಕೊಂಡಿದ್ದೆ. ಮತ್ತೆ ಎಲ್ಲೋ 1-2 ನವಿಲು ಸೇರ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಟೆರೇಸ್ ಮೇಲೆ ನೋಡ್ಕೊ. ಅದೇನೋ ಗೊತ್ತಿಲ್ಲ, ವೀಡಿಯೋದಲ್ಲಿ ಹಂಗೆ ಕಾಣಿಸ್ತೀನಿ ಅನ್ಸುತ್ತೆ, ದಪ್ಪ ಅನ್ನೋ ಥರ ನಿಮಗೆಲ್ಲರಿಗೂ. ಅದಕ್ಕೆ ಸುಮಾರು ಜನ ಎಷ್ಟು ತೂಕ ಇದ್ದೀರಾ ಅಂತ ಕೇಳ್ತಾ ಇರ್ತೀರ. 65ರಿಂದ 66 kg ಇವೆರಡರ ಮಧ್ಯದಲ್ಲೇ ಇರ್ತೀನಿ ನಾನು. ದಪ್ಪ ಆದ್ರೂ ಸಣ್ಣ ಆದ್ರೂ ಒಂದು 64ರಿಂದ 65 kg ಇವೆರಡರ ಮಧ್ಯದಲ್ಲಿ ಇರ್ತೀನಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ದಪ್ಪ ಆಗೋಲ್ಲ, ಯಾಕಂದರೆ ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ. ಗೊತ್ತಾಗ್ತಿದ್ದಂಗೆ ನಾನು ಡಯಟ್ ಶುರು ಮಾಡಿಬಿಡ್ತೀನಿ. ಹಾಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಆಯಿತು, ಇವಾಗ ಹೋಗಿ ತಿಂಡಿ ಮಾಡಬೇಕು. ಜೊತೆಗೆ ಕೆಲಸ ಇದೆ ಕೆಳಗಡೆ, ಅದನ್ನು ಕೂಡ ಎಲ್ಲ ನೋಡಬೇಕು. ಹಾಗೆ ಸುಮಾರು ಜನ ಕೇಳ್ತಾಯಿದ್ರಿ, ಏನು ಹಬ್ಬದ ಶಾಪಿಂಗ್ ಮಾಡಿದ್ರಾ, ಮುಗಿಸಿದ್ರಾ, ಹಬ್ಬದ ಶಾಪಿಂಗ್ ಆಯಿತಾ, ಸ್ಯಾರಿ ಪರ್ಚೇಸಿಂಗ್ ಆಯಿತಾ, ಏನೆಲ್ಲ ಬೈ ಮಾಡಿದ್ರಿ, ಏನು ಎತ್ತ ಅಂತ. ಕಂಪ್ಲೀಟ್ ನನ್ನ ಶಾಪಿಂಗ್ ಎಲ್ಲ ಆಗಿದೆ. ಅಲ್ಲೇ ಆಗಿ 3 ದಿನ ಆದಮೇಲೆ ಆಯಿತು. ಬಟ್ 3 ದಿನದಿಂದನೂ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಇವತ್ತು ಫೈನಲಿ ಯೋಚನೆ ಮಾಡಿ ಇಲ್ಲ ವೀಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸುಮಾರು ಜನ ಹಬ್ಬಕ್ಕೆ ಸ್ಯಾರಿ ತೊಗೊಂಡ್ರ, ವಾಟ್ಸಪ್ಪಲ್ಲಿ ಅದನ್ನೇ ಕೇಳೋದು, ಡೈಲಿ ವ್ಲಾಗ್ ಆಗ್ತಾಯಿಲ್ಲ ಸುಷ್ಮಾ, ಹಬ್ಬ ಶಾಪಿಂಗ್ ಮಾಡಿದ್ರಾ, ಏನೇನು ತೊಗೊಂಡ್ರಿ ಅಂತ. ಸ್ವಲ್ಪ ಯೋಚನೆ ಮಾಡಿ ಯುನೀಕಾಗಿ ಏನೋ ನಾವು ತೊಗೊಂಡಿದ್ದೀನಿ, ತೋರಿಸ್ತೀನಿ ಆಮೇಲೆ. ಬಟ್ ನಾನು ಅಂದ್ಕೊಂಡಂಗೆಲ್ಲ ಹಬ್ಬದಲ್ಲಿ ಜೋಡ್ಸೋಕ್ಕಾಗತ್ತಾ ಅಂತಲೇ ಯೋಚನೆ ಮಾಡ್ತಾಯಿದ್ದೀನಿ. ಏನೋ ನೋಡಿದ್ದು ಚೆನ್ನಾಗಿದೆ ಅನಿಸಿದ್ದು, ಬೇಕು ಅನ್ಸೋದೆಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ತೋರಿಸ್ತೀನಿ ಆಮೇಲೆ. ಹಾಗೆ ಇನ್ನೊಂದು ಹೇಳಬೇಕು, ಹಬ್ಬಕ್ಕೆ ಇನ್ನೊಂದು ಗಿಫ್ಟ್ ಅಂತ ನೋಡ್ಬೋದು. ಹಬ್ಬಕ್ಕೆ ಇನ್ನೊಂದು ಪರ್ಚೇಸ್ ಮಾಡಿದ್ದೀನಿ. ಈಗ ನಾನು ತೊಗೊಂಡಿರೋಂಥದ್ದು ಯಾವಾಗಲೂ ಹೇಳೋ ಹಾಗೇ, ನಮ್ಮ ಅಡುಗೆ ಮನೆಗೆ ಏನಾದರೂ ಒಂದು ಹೊಸದು ಸೇರ್ಪಡೆ ಆಗ್ತಾ ಇದ್ರೇ ಅದೊಂದು ಖುಷಿ ಕಳೆ ಜಾಸ್ತಿ ಅಡುಗೆ ಮನೆಗೂ ಅಂತ ಅನ್ಬೋದು. ಹಾಗಾಗಿ ನಾನು ಇಂಡಿಯಾದ ನಂಬರ್ 1 ಕುಕ್ವೇರ್ ಬ್ರ್ಯಾಂಡ್ ಆಗಿರುವಂಥ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಈ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನು. ಇದು ಬಂದು 3.5 ಲೀಟರ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವ್ರದ್ದು ಕ್ವಾಲಿಟೀಸ್ ಎಲ್ಲನೂ ಕೂಡ ಇನ್ನೂ ಓಪನ್ ಮಾಡಿಲ್ಲ, ನಿಮಗೆ ತೋರಿಸ್ಬಿಟ್ಟೆ ಓಪನ್ ಮಾಡೋಣ ಅಂತ ಇಟ್ಟಿದ್ದೀನಿ. ಯಾಕಂದರೆ ಎಷ್ಟೊಂದು ನಾನು ಕುಕ್ವೇರ್ಸ್ನ ತೊಗೊಂಡಿದ್ದೀನಿ. ಹಾಗಾಗಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಆಗ್ಬೋದು, ಅಥವಾ ಒಂದು ಫಿನಿಶಿಂಗ್ ಆಗ್ಬೋದು, ಗೇಜ್ ಆಗ್ಬೋದು, ಎಲ್ಲನೂ ಸಖತ್ತಾಗಿರುತ್ತೆ. ಹಾಗಾಗಿ ಇವತ್ತು ಇನ್ನೊಂದು ಕುಕ್ಕರ್ನ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರೂ ನೋಡ್ತಾ ಇರ್ಬೋದು, ಸ್ಟೀಲ್ ಕುಕ್ಕರ್ಸೇ ಯೂಸ್ ಮಾಡುವಂಥದ್ದು. ಹಾಗಾಗಿ ಈ ಸರಿನೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ದು ಕುಕ್ಕರ್ ತರಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ಹೇಗಿದೆ ಏನು ಎತ್ತ. ಹಾಗೆ ಇವತ್ತು ಇದರಲ್ಲೇ ಬ್ರೇಕ್ಫಾಸ್ಟ್ನ ಕೂಡ ಮಾಡೋಣ. ಆಮೇಲೆ ನಾನು ಹಬ್ಬಕ್ಕೆ ಏನು ಬೈ ಮಾಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ. ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಒಂದು ಕುಕ್ಕರ್ನ ತರಿಸ್ಕೊಂಡಿದ್ದೀನಿ. ಇದು ಬಂದು 3 ಲೇಯರ್ ಇರುವಂಥ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್. ಒಂದು ಪ್ಯಾನ್ ಟೈಪಲ್ಲಿರುವಂಥ ಫ್ರೆಂಡ್ಸ್, ಪ್ಯಾನ್ ಟೈಪ್ ಇರುವಂತಹ ಕುಕ್ಕರ್. ಪ್ಯಾಕಿಂಗ್ ಎಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ತೆಗೆದ್ಬಿಡ್ತೀನಿ ಫಸ್ಟ್. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಕುಕ್ಕರ್ ತರಿಸ್ಕೋಬೇಕು, ಒಂದು ಕುಕ್ಕರ್ ತೊಗೋಬೇಕು ಪ್ಯಾನ್ ಟೈಪ್ ಇರುವಂಥದ್ದು ಅಂತ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಒಂದೊಂದೇ ಚೇಂಜ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಸರಿ ಹಬ್ಬಕ್ಕೆ ಇದೊಂದು ಇನ್ಕ್ಲೂಡಿಂಗ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ವೈಸ್ ಆಗ್ಬೋದು, ಗ್ರಿಪ್ ವೈಸ್ ಆಗ್ಬೋದು, ಅಥವಾ ಲಿಡ್ ಆಗ್ಬೋದು, ಎಲ್ಲನೂ ಕೂಡ ಒಂದು ಸ್ವಲ್ಪ ಯೂನೀಕಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಲಿಡ್ಡಲ್ಲಿ ಸೇಫ್ಟಿ ಹೋಲು ಕೂಡ ಇದೆ. ವಿಷಲ್ಲೂ ಅಷ್ಟೇ ಕೂಲ್ ಟಚ್ ಇರುವಂಥದ್ದು ಇದೆ. ಯಾಕಂದರೆ ನಮಗೆ ಫುಲ್ ಅದು
ಮೇಲ್ಗಡೆ ಏನಿದೆ ಅದು ಸ್ವಲ್ಪ ಬಿಸಿ ಇದ್ದರೂ ಕೂಡ ಮುಟ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆ ಈ ಒಂದು ಬಾಡಿ ಏನಿದೆ ಕುಕ್ಕರ್ದು, ಇದು ಫುಲ್ಲು 3 ಲೇಯರ್ ಇರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ ಬಾಡಿನೇ ಇದು 3 ಲೇಯರ್ ಇದೆ. ಹಾಗೆ ಎರಡೂ ಕಡೆನೂ ಕೂಡ ಒಂದು ಗ್ರಿಪ್ ವೈಸ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲನೂ ಕೂಡ ಸೂಪರಾಗಿದೆ. ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟು ಬೈ ಮಾಡಬೇಕು ಅಂದರೆ ಕಂಪ್ಲೀಟ್ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನೀವು ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಎನಿ ಪ್ರಾಡಕ್ಟ್ ನೀವು ಬೈ ಮಾಡ್ಬೋದು. 12% ಡಿಸ್ಕೌಂಟು ಕೂಡ ಇರುತ್ತೆ. ನನ್ನ ಕೂಪನ್ ಕೋಡ್ ಬಂದು ಕ್ಯಾಪಿಟಲ್ ಲೆಟರಲ್ಲಿ SUSHA12 ಅಂತ ಮೆನ್ಷನ್ ಮಾಡಿ ನೀವು ಬೈ ಮಾಡಿ. ಆಗ ನಿಮಗೆ ಯಾವುದೇ ಒಂದು ಇಂಡಸ್ ವ್ಯಾಲಿಯಲ್ಲಿ ನೀವು ಏನೇ ಪ್ರಾಡಕ್ಟ್ ತೊಗೋಬೇಕು ಅಂತಂದರೂ ಕೂಡ 12% ಡಿಸ್ಕೌಂಟು ಕೂಡ ಸಿಗುತ್ತೆ. ಇವತ್ತು ಹೊಸ ಪಾತ್ರೆ ನಾವು ಏನು ತೊಗೊಂಡಿದ್ದೀವಿ ಆವತ್ತಿನ ದಿನ ಏನಾದರೂ ಒಂದು ಮಾಡಿಬಿಡ್ಬೇಕು ಅನ್ನೋ ಥರನೇ ಅನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಹೊಸ ಕುಕ್ಕರಲ್ಲಿ ನಾನು ಹೊಸ ಅಡುಗೆ ಏನು ಮಾಡ್ತಾಯಿಲ್ಲ, ನಾರ್ಮಲ್ ಹಳೆ ರೆಸಿಪಿನೇ, ಬಟ್ ಹೊಸ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಎಲ್ಲೂ ಕೂಡ ತಳ ಹಿಡಿಯೋವಂಥದ್ದಾಗ್ಬೋದು, ಅಥವಾ ಎಷ್ಟೋ ಜನಕ್ಕೆ ಅದು ಒಂದಿರುತ್ತೆ, ನಾವು ಸ್ಟೀಲ್ ಕುಕ್ಕರಲ್ಲಿ ಏನಾದರೂ ಮಾಡ್ತೀವಿ ಅಡುಗೆ ಅಂದರೆ ಸುಷ್ಮಾ ತಳ ಹಿಡಿಯಲ್ವಾ, ಸಿಹಿಯೋದಿಲ್ವಾ, ಮತ್ತು ಅದು ಚೆನ್ನಾಗಿ ಯೂಸ್ ಆಗುತ್ತಾ ಅಂತೆಲ್ಲ ಸುಮಾರು ಪ್ರಶ್ನೆಗಳು ಕೇಳ್ತೀರಾ. ನಾನು ಹೇಳ್ತೀನಿ, ಆಲ್ರೆಡಿ ನಾನು ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ತಳ ಹಿಡಿಯೋದು ಸಿಹಿಯೋದು ಅಂಥದ್ದೆಲ್ಲ ಆಗೋದಿಲ್ಲ. ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಹೇಳ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಈಗ ಫೈನಲಿ ಎಲ್ಲ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡೆ. ಮನೇಲಿ ಏನಿತ್ತೋ ತರಕಾರಿ ಅದನ್ನೇ ಹಾಕ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಥರ ಮಾಡೋಣ ಅಂದ್ಕೊಂಡೆ. ಆಮೇಲೆ ಬೇಡ, ಇಲ್ಲ ಪಲಾವ್ ಥರ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ತರಿಯಾಗಿ ರುಬ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮನೇಲಿ ಏನು ತರಕಾರಿ ಇತ್ತು ಅದನ್ನೇ ಹಾಕಿ ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ಹಳೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ, ಬಿರಿಯಾನಿ ಮಸಾಲ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪೌಡ್ರ್ ಆ ಥರದ್ದೆಲ್ಲ ಏನೂ ಹಾಕೋಕ್ಕೆ ಹೋಗೋದೇ ಇಲ್ಲ. ನಾನೇನು ಮಾಡ್ತೀನಿ, ಒಂದು ಪೌಡರ್ ಏನಿದೆ ಬಿರಿಯಾನಿ ಮಸಾಲ ಪೌಡರ್, ಪಲಾವ್ ಮಾಡಬೇಕು, ಬಿರಿಯಾನಿ ಮಾಡಬೇಕಂದ್ರೆ ನಾನು ಅದನ್ನೇ ಯೂಸ್ ಮಾಡೋದು. ಪಟ್ಟಂತ ಆಗಿಬಿಡುತ್ತೆ, ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನೋದೆಲ್ಲ ಏನೂ ಇರೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪನೂ ಕೂಡ ತಳ ಹಿಡಿದಂಗೆ ಯಾವ ರೀತಿಯಾಗಿ ಅದು ಅಡುಗೆ ಆಗ್ತಾಯಿದೆ. ಮತ್ತು ಎಲ್ಲೂ ಕೂಡ ನಿಮಗೆ ಅದೊಂದು ಸ್ವಲ್ಪನೂ ಕೂಡ ತಳ ಹಿಡಿದಿರೋ ಥರ ಫೀಲ್ ಅನಿಸೋದೇ ಇಲ್ಲ. ಈಗ ಸುತ್ತ ಕಂಪ್ಲೀಟ್ ಚೆನ್ನಾಗಿ ಒಂದು ಹಸಿ ವಾಸನೆ ಹೋಗೋವರೆಗೂ ಮಸಾಲೆ ಏನಿತ್ತು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸುತ್ತ ಅಂದರೆ ಎಣ್ಣೆ ಬಿಡಬೇಕು. ಆ ಎಣ್ಣೆ ಎಲ್ಲ ಬಿಟ್ಟಿದ ನಂತರ ಇವಾಗ ನಾನಿಲ್ಲಿ ಬಿರಿಯಾನಿ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಮಸಾಲ ಪೌಡರು, ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವೀಡಿಯೋಸ್ನ ಚೆಕ್ ಮಾಡಿ. ಮಸಾಲ ಪೌಡರ್ ಹೇಗೆ ಮಾಡಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿದೆ. ಆನಂತರ ಇವತ್ತು ನಾನು ಜೀರಾ ರೈಸ್ ಹಾಕ್ಬಿಟ್ಟು ಮಾಡಿದೆ. ಅದೇನಾಯಿತು, ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ. ನನಗೆ ಜೀರಾ ರೈಸ್ಗೆ ಹಾಕಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕಿತ್ತು. ನಾನು ನಾರ್ಮಲ್ ಯಾವಾಗಲೂ ಏನು ಅಕ್ಕಿನ ನೆನೆಸಿಟ್ಬಿಟ್ಟು ಮಾಡಬೇಕು, ಬುಲೆಟ್ ರೈಸಲ್ಲಿ ಜಾಸ್ತಿ ಮಾಡುವಂಥದ್ದು. ಮಾಡಬೇಕಾದ್ರೆ ಏನಾಯಿತು, ಅದು ಅಕ್ಕಿಗೂ ಈ ಅಕ್ಕಿಗೂ ಸ್ವಲ್ಪ ವ್ಯತ್ಯಾಸ ಇದೆ ನೀರಲ್ಲಿ. ನಾನು ನೋಡ್ಕೊಳ್ಳಿಲ್ಲ, ಸ್ವಲ್ಪ ನೀರು ಜಾಸ್ತಿ ಆಗೋಯಿತು. ಹಾಗಾಗಿ ಒಂದು ಸ್ವಲ್ಪ ಅಲ್ಲೊಂಚೂರು ಮುದ್ದೆ ಥರ ಅನ್ನ ಅನಿಸೋದಕ್ಕೆ ಶುರು ಆಯಿತು. ಬಟ್ ಟೇಸ್ಟ್ ವೈಸ್ ಮಾತ್ರ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನನಗಂತೂ ನಾನು ಮಾಡೋ ಪಲಾವು ಟೊಮೆಟೊ ಬಾತ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಕೆಲವೊಂದು ಟೈಮಲ್ಲಿ ನಾವು ಮಾಡೋ ಅಡುಗೆ ಸಿಂಪಲ್ ಅಂತ ಅನಿಸಿದ್ರು ನೋಡೋದಕ್ಕೂ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನಮ್ಮಲ್ಲಿ ಜಾಸ್ತಿ ಎಲ್ಲ ಮಸಾಲೆ ಥರ ಎಲ್ಲ ಇದ್ದರೆ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಾನು ಲೈಟ್ ಮಸಾಲೆ ಹಾಕಿ ಮಾಡುವಂಥದ್ದು. ಫೈನಲಿ ರೆಡಿ ಆಯಿತು. ಮಕ್ಕಳು ಕೂಡ ರೆಡಿ ಆದರು. ಪಟ ಅಂತ ಹೇಳಿ ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಿ ತಿನ್ನೋದಕ್ಕೆ ಕೊಟ್ಟೆ. ಅವ್ರು ಹೋಗಿದ ನಂತರ ಆಮೇಲೆ ನನಗೂ ಸ್ವಲ್ಪ ಕೆಲಸ ಆಯಿತು. ಆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಆಲ್ಮೋಸ್ಟ್ ಎಲ್ಲೋ ಐತೆ, ಫೋನ್ ಇರುತ್ತೆ. ನನ್ನ ಫೋನ್ ಎಲ್ಲಿ ಇರ್ತೀವಿ ಅಂತ ನಾನೇ ಹುಡ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಅಷ್ಟು ಟೆನ್ಷನ್. 2:41 ಟೈಮ್, ಈಗ 2:45 ಆಯ್ತಾ ಬಂತು. ಈಗ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ತುಂಬ ಕೆಲಸ ಫ್ರೆಂಡ್ಸ್, ಕೆಲಸ ಯಾವ ಲೆವೆಲಿಗೆ ಕೆಲಸ ಆಗ್ತಾಯಿದೆ ಅಂದರೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಹಬ್ಬ ಇರೋದ್ರಿಂದ ಸುಮಾರು ಜನ ಈಗಲೇ ಬೇಕು ಅಂತಾರೆ ಎಲ್ಲರೂ ಸ್ಟ್ಯಾಂಡ್ನ. ಎಲ್ಲಿಂದ ನಾನು ರೆಡಿ ಮಾಡಿಸೋದು? ಈಗಂತೂ ಬೆಂಗಳೂರಲ್ಲಿ ನೀವೇ ನೋಡ್ತಿದ್ದೀರ, ಡೈಲಿ ಮಳೆ ಮೋಡ. ಈ ಮಳೆ ಮೋಡ ವಾತಾವರಣಕ್ಕೆ ಕೆಲಸಗಳೇ ಆಗ್ತಾ ಇಲ್ಲ. ಎಷ್ಟು ಸಾಧ್ಯ ಅಷ್ಟು ನಾನು ರೀಸ್ಟಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಷ್ಟು ಜನಕ್ಕೆ ತಲುಪಿಸೋದಕ್ಕೆ ಸಾಧ್ಯ ಅಷ್ಟು ಜನಕ್ಕೆ ತಲುಪಿಸಿದ್ದೀನಿ. ಇವತ್ತು ಕೂಡ ಮತ್ತೆ ರೀಸ್ಟಾಕ್ ಆಗ್ತಾ ಇದೆ. ಬಟ್ ಅದರಲ್ಲೂ ಆಲ್ರೆಡಿ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ. ಇನ್ನೂ ಬೇಕು ಅಷ್ಟು ಬುಕ್ಕಿಂಗ್ ಆಗೋಗಿದೆ. ನಾನು ಆದಷ್ಟು ಈ ವೀಕ್ ಎಂಡಲ್ಲಿ ಫ್ರೆಂಡ್ಸ್ ಸ್ಟಾಪ್ ಮಾಡೋಣ ಅಂತ ಇದ್ದೀನಿ. ಯಾವುದು ಇನ್ನು ಆರ್ಡ್ರ್ ತೊಗೊಳ್ಳೋದು ಬೇಡ.
ಏನೂ ಬೇಡ ಅಂತ. ಯಾಕಂದರೆ ನನಗೂ ಇನ್ನು ಹಬ್ಬ ಬರ್ತಾಯಿದೆ, ಮತ್ತು ನಾಗರ ಪಂಚಮಿ ಶುರುವಾಗುತ್ತೆ, ಮನೆ ಕೆಲಸ, ಪೂಜೆ ಇದು ಎಲ್ಲ ನನಗೂ ಕೂಡ ಇರುತ್ತೆ. ಪ್ರತಿ ಒಂದೊಂದು ಸ್ಟ್ಯಾಂಡೂ ಕೂಡ ಹೋಗಿ ನಿಂತು ನೋಡಿ ಮಾಡಿಸ್ಬೇಕು, ನೋಡ್ಕೋಬೇಕು, ಫಿನಿಶಿಂಗ್ ಕರೆಕ್ಟಾಗಿ ಬಂದಿದೆ ನೋಡಬೇಕು, ಕ್ವಾಲಿಟಿ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನ ನೋಡಬೇಕು, ಎಲ್ಲನೂ ಮೇಂಟೈನ್ ಮಾಡಬೇಕು. ಇಲ್ಲಿ ಏನಂದರೆ ನಾನು ಮಾಡೋದಾದರೆ ಹಗಲು ರಾತ್ರಿ ಮಾಡಿಬಿಟ್ಟು ನಿಮಗೆ ಕಳಿಸೋಣ ಅಂತ ಅನ್ಬೋದು. ನನ್ನ ಫೋನ್ ಆನ್ ಮಾಡಿದರೆ ಸಾಕು ಅಷ್ಟು ಫೋನ್ಸ್ ಬರುತ್ತೆ. ನಾನು ನಿಜವಾಗ್ಲೂ ಏರೋಪ್ಲೇನ್ ಮೋಡ್ಗೆ ಹಾಕಿಟ್ಬಿಡ್ತಾ ಇದ್ದೀನಿ. ನಾನು ಯಾಕಾದರೂ ನಂಬರ್ ಕೊಟ್ಟೆ ಅನ್ನೋ ಅಷ್ಟು ನನಗೆ ಬೇಜಾರಾಗುತ್ತಲ್ಲ. ಫೋನ್ ಮಾಡಿ 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 ಟಾರ್ಚರ್ ಕೊಡ್ತಾರೆ. ಅಂದರೆ ಒಂದೊಂದು 12 ಗಂಟೆ ರಾತ್ರಿಯಲ್ಲೂ ಸ್ಟ್ಯಾಂಡ್ ಬೇಕು ಅಂತ ಫೋನ್ ಮಾಡ್ತಾರೆ. ಯಪ್ಪ, ನನಗೆ ನಿಜ ಹೇಳಿದ್ದೀನಿ, ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಎಷ್ಟು ಜನಕ್ಕೆ ನಾನು ರಾತ್ರಿ 12 ಆದರೂ ಕೂಡ ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ, ರೆಡಿ ಸ್ಟಾಕ್ ಇದ್ದರೆ ಇನ್ಫಾರ್ಮ್ ಮಾಡಿದ್ದೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದೀನಿ, ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ಆದರೂ ಕೆಲವೊಬ್ಬರು ಒಂದೊಂದು ರೀತಿಯಾಗಿ ಮಾತಾಡ್ತಾರೆ, ಕೆಲವೊಬ್ಬರು ತುಂಬ ಖುಷಿಯಿಂದ ಮಾತಾಡ್ತಾರೆ, ಕೆಲವೊಬ್ಬರು ಹಬ್ಬ ಆದಮೇಲಾದರೂ ಪರವಾಗಿಲ್ಲ ಕೊಡಿ ಅಂತಾರೆ. ಎಲ್ಲ ಒಂಥರ ಮಿಕ್ಸು. ಅದನ್ನು ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇದು ನಾನು ಮಾಡೋ ಕೆಲಸ ಅಲ್ಲ, ನನ್ನ ಕೈಲಿಲ್ಲ ಇದು. ನಾನು ಬೇರೆಯವ್ರ ಹತ್ರ ಮಾಡಿಸುವಂಥದ್ದು ಮೆಟೀರಿಯಲ್. ಅಂದರೆ ಟೈಮ್ ಕೊಟ್ಟರೆ ಈಸಿ, ಬಟ್ ಕೆಲವೊಂದು ಟೈಮಲ್ಲಿ ಈಗಲೇ ಇವತ್ತೇ ಹೀಗೆ ಆಗಬೇಕು ಅಂದರೆ ಕಷ್ಟ. ಯಾಕಂದರೆ ಎಷ್ಟೋ ಜನ ಸ್ಟ್ಯಾಂಡ್ ತೊಗೊಂಡಿರೋರು ಇನ್ಫಾರ್ಮ್ ಮಾಡಿದ್ದೀರಾ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಯಾಕಂದರೆ ಆಲ್ಮೋಸ್ಟ್ 99% ನಾನು ಇವತ್ತಿನವರೆಗೂ ಏನು ಕಳಿಸಿದ್ದೀನಿ ಅದ್ರ ನಂಬರ್ ಕೌಂಟಿಂಗ್ ಹೇಳೋದು ಬೇಡ, ದೃಷ್ಟಿ ಆಗುತ್ತೆ. 99% ಹೇಳ್ತಾ ಇದ್ದೀನಿ, ಅಷ್ಟು ಜನ ಲೈಕ್ ಮಾಡಿದ್ದೀರಾ. ಒಬ್ಬರು ಕೂಡ ಇಲ್ಲ ಅಂತ ಹೇಳಿಲ್ಲ. ಬಟ್ ನನಗೇನು ಅಂದರೆ 1% ನಾನು ಯಾಕೆ ಕಡಿಮೆ ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗ್ ಎಷ್ಟು ಜನ ತೊಗೊಂಡ್ರಿ ಅವರಿಗೆಲ್ಲ ನೀಟಾಗಿ ನಟ್ಟು ಟೈಟ್ ಮಾಡೋಕ್ಕೆ ಬರದೆ ಮೇಡಮ್ ಅಲ್ಲಾಡ್ತಾ ಇದೆ ಅಂತ ನನಗೆ ಒಂದು 10 ಸರಿ 100 ಸರಿ ಮೆಸೇಜ್ ಹಾಕ್ಬಿಟ್ಟಿದ್ರು. ನಾನು ವೀಡಿಯೋ ಅದೇ ಕರೆಕ್ಟಾಗಿ ಮಾಡಿದೆ ಆಗಿದ್ದಂಥದ್ದು. ಅದು 1% ಬಿಟ್ಟರೆ ಇನ್ನು 99% ಎಲ್ಲರೂ ಕೂಡ ಸೂಪರ್ 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 ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಪ್ಸಿದ್ದೀನಲ್ಲ, ಅದಕ್ಕೆ ಖುಷಿ ಆಯಿತು. ಇವಾಗ ಸ್ವಲ್ಪ ರಟ್ಟೆಲ್ಲ ಕೂಡ ರೆಡಿ ಮಾಡ್ಕೋಬೇಕು. ಇವತ್ತು ಕೂಡ ಸ್ಟಾಕ್ ಬರುತ್ತೆ. ಸುಮಾರು 100+ ಸ್ಟ್ಯಾಂಡ್ಸ್ ಇವತ್ತು ರೆಡಿಯಾಗಿರೋವಂಥದ್ದು. ಅಷ್ಟನ್ನು ಕೂಡ ನಾಳೆ ಡೆಲಿವರಿ ಮಾಡಬೇಕು ಅಂದರೆ ಅದಕ್ಕೂ ಮುಂಚಿತವಾಗಿ ಬಾಕ್ಸ್ಗಳನ್ನ ರೆಡಿ ಮಾಡ್ಕೋಬೇಕು. ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿ ನಾನು ಇಟ್ಟಿರ್ತೀನಿ. ಆಮೇಲೆ ಸ್ಟ್ಯಾಂಡ್ ಬಂದಮೇಲೆ ಅದನ್ನೆಲ್ಲ ನಮ್ಮ ಹುಡುಗರು ನಟ್ಟೆಲ್ಲ ಬಿಚ್ಚಿಬಿಟ್ಟು ಅದನ್ನೆಲ್ಲ ಜೋಡಿಸಿ ಅದನ್ನು ನಾನು ಟ್ಯಾಗ್ ಮಾಡ್ತೀನಿ. ಟ್ಯಾಗ್ ಮಾಡಿ ಮತ್ತೆ ಅದನ್ನು ಬಾಕ್ಸಿಗೆ ಹಾಕಿ ಆಮೇಲೆ ಅದನ್ನು ಮೇಲ್ಗಡೆ ಮತ್ತೆ ಪ್ಲಾಸ್ಟರ್ ಹಾಕಿ ಆಮೇಲೆ ಮತ್ತೆ ಅದ್ರ ಮೇಲೆ ನೇಮ್ ಸ್ಟಿಕ್ಕರ್ ಮಾಡೋದು. ಸುಮ್ಮನೆ ಅಲ್ಲ ಫ್ರೆಂಡ್ಸ್, ಒಂದು ಕೆಲಸ ವಹಿಸ್ಕೊತೀವಿ ಅಂದರೆ ನಿಮಗೆ ತಲುಪಿಸೋವರೆಗೂ ನಮಗೆ ಈ ಒಂದು ಹೃದಯದಲ್ಲಿ ಡಬಡಬ ಅಂತ ಹಿಂಗೆ ಹೊಡ್ಕೊತಾನೇ ಇರತ್ತೆ. ಹೆಂಗೋಯ್ತು, ಏನಾಯಿತು, ತಲುಪ್ತಾ ಇಲ್ವಾ, ಅವ್ರಿಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಇಲ್ವಾ, ಈ ಥರ ಎಲ್ಲ ತಲೆಗೆ ಹೊಡ್ತಾ ಇರುತ್ತೆ. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಇಷ್ಟ ಆಗಿದೆ ಅಂದರೆ ಅದಕ್ಕೆ ಥ್ಯಾಂಕ್ ಯು. ಹೀಗೆ ಸುಷ್ಮಾ ಅವ್ರದ್ದು ಕೆಲಸ ಹೆವಿ ಇದೆ. ಬೆಳಿಗ್ಗೆ ನೋಡಿ ತಿಂಡಿ ಆಯಿತು, ಆಗಿದ ತಕ್ಷಣ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಸ್ವಲ್ಪ ಚೈತನ್ಯಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಬರ್ತಾ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬಂದು ಮನೇಲಿ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಮುಗಿಸಿ ಮಧ್ಯಾಹ್ನ ಅಡುಗೆ ಮಾಡಿಟ್ಟು ವಿಡಿಯೋ ಮಾಡೋಕ್ಕೆ ಟೈಮ್ ಆಗಿಲ್ಲ, ಮಾಡಿಟ್ಬಿಟ್ಟು ಇವಾಗ ಕೆಳಗಡೆ ಬಂದಿದ್ದು. ಇವಾಗ ಈ ಕೆಲಸ ತುಂಬ ಜನಕ್ಕೆ ನೋ ಸ್ಟಾಕ್ ಅಂತ ಇನ್ಫಾರ್ಮ್ ಮಾಡಿದ್ದಕ್ಕೂ ಕೂಡ ಬೇಜಾರು ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ಈ ಒಂದು ಸಿಚುವೇಶನ್ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬೆಂಗಳೂರು ವಾತಾವರಣ ಹೇಗಿದೆ. ಇದರಲ್ಲಿ ಪೇಂಟಿಂಗ್ ಮಾಡಿದ್ರೆ ಪೇಂಟಿಂಗ್ ಒಣಗ್ತಾ ಇಲ್ಲ. ಒಂದು ಸ್ಟ್ಯಾಂಡ್ ಒಂದು ಏನು ಪೇಂಟ್ ಮಾಡಿಟ್ಟಿರ್ತೀವಿ, ಆ ಪೇಂಟ್ ಒಣಗೋಕ್ಕೆ 3 to 4 ಡೇಸ್ವರೆಗೂ ತೊಗೊಳ್ತಾ ಇದೆ. ಅಷ್ಟು ವೆದರ್ ಪ್ರಾಬ್ಲಮ್ ನಮಗೆ ಆಗ್ತಾಯಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜನಕ್ಕೆ ಸ್ಟ್ಯಾಂಡ್ ಅವಶ್ಯಕತೆ ಇದೆ, ಇಷ್ಟು ಜನ ಆರ್ಡ್ರ್ ಕೊಡ್ತಾರೆ. ನಾನು ಲಾಸ್ಟ್ ವ್ಲಾಗಲ್ಲೂ ಅದೇ ಹೇಳಿದ್ದು. ನಂಗೆ ನಿಜ ಗೊತ್ತಿದ್ದರೆ ಅಥವಾ ಮೊದಲೇ ಏನಾದರೂ ಪ್ಲ್ಯಾನ್ ಮಾಡಿದರೆ ಖಂಡಿತ ನಾನು ಆಲ್ಮೋಸ್ಟ್ 2 months ಬ್ಯಾಕೆ ಇದ್ರ ಬಗ್ಗೆ ಇನ್ಫಾರ್ಮ್ ಕೊಡ್ತಿದ್ದೆ. ಬಟ್ ನನಗೇನು ಅಂತಂದರೆ ಆಲ್ರೆಡಿ ಎಲ್ಲರೂ ರೆಡಿ ಮಾಡಿಸ್ಕೊಂಡಿರ್ತಾರೆ, ಅಥವಾ ಈಗ ಸುಮಾರು ಜನ ಇದನ್ನೆಲ್ಲ ಅಷ್ಟು ಇಷ್ಟಪಡೋದಿಲ್ವಲ್ಲ, ಹಾಗಾಗಿ ನನಗೆ ಐಡಿಯಾ ಇಲ್ಲ ಎಷ್ಟು ಕ್ವಾಂಟಿಟಿ ಮಾಡಿಸ್ಬೇಕಿತ್ತು, ರೆಡಿ ಮಾಡಬೇಕಿತ್ತು ಅಂತ. ಸ್ವಲ್ಪ ಎಲ್ಲ ವ್ಯತ್ಯಾಸ ಆಯಿತು. ಜೊತೆಗೆ ಪ್ರತಿಯೊಬ್ಬರು ಕೂಡ ಸ್ಟ್ಯಾಂಡ್ ಅಂತ ಕಾಲ್ ಮಾಡ್ತಾ ಇರ್ತೀರ. ನಾನು ಸುಮಾರು ಸರಿ ಹೇಳಿದ್ದೀನಿ ಕಾಲ್ ಮಾಡಬೇಡಿ ಅಂತ. ಆಮೇಲೆ ನಾನು ಟ್ರ್ಯಾಕಿಂಗ್ ID ಕಳಿಸಿರ್ತೀನಿ,
ಬಟ್ ಇವತ್ತು ನಾನು ಫೋಟೋ ತೆಗೆದು ಕಳಿಸಿರ್ತೀನಿ. ನಾನು ಯಾವತ್ತು ಕೊರಿಯರ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ನಾನು ನಿಮಗೆ ಫೋಟೋ ತೆಗೆದು ಕಳಿಸೋದು ವಿತ್ ಟ್ರ್ಯಾಕಿಂಗ್ ಐ ಡಿ ಸಮೇತ ಕಳಿಸ್ತೀನಿ, ಬಿಲ್ ಸಮೇತ. ಯಾಕಂದರೆ ಇವತ್ತು ಕಳಿಸ್ತಾ ಇದ್ದೀವಿ ಅಂತ ಯಾವಾಗ ಬರುತ್ತೆ ಅಂತ ಮೆಸೇಜ್ ಮಾಡ್ತೀರಾ. ನಾನು ಸುಮಾರು ಸರಿ ಹೇಳಿದ್ದೀನಿ, ನಾನು ಏನು ಕಳಿಸ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡ್ತೀನಿ. ಆಫ್ಟರ್ 3 to 4 ಡೇಸಲ್ಲಿಗೆ ನಿಮಗೆ ರೀಚ್ ಆಗುತ್ತೆ. ರೀಚ್ ಆಗಿಲ್ಲ ಅಂದರೆ ಇನ್ಫಾರ್ಮ್ ಮಾಡಿ ಅಂತ ಕಂಪ್ಲೀಟ್ ವೀಡಿಯೋದಲ್ಲಿ ಹೇಳಿರ್ತೀನಿ. ಬಟ್ ಯಾಕೆ ನಾನು ದುಡ್ಡು ಹಾಕ್ಸ್ಕೊಳ್ಳೋದಿಲ್ಲ, ಸುಮಾರು ಜನ ಮೇಡಮ್ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ, ನಾವು ದುಡ್ಡು ಹಾಕ್ಬಿಡ್ತೀವಿ, ನೀವು ನಮ್ಮ ಹೆಸರು ಬರೆದಿಟ್ಕೊಳ್ಳಿ, ನಮ್ಮ ಗ್ಯಾರಂಟಿ ಮಾಡ್ಕೊಳ್ಳಿ ಅಂತ. ನಾನು ಯಾಕೆ ಯಾರ ಹತ್ರನೂ ಕೂಡ ನಾನು ತೊಗೊಳೋದಿಲ್ಲ, ದುಡ್ಡು ಹಾಕಬೇಡಿ ಅಂತ ಹೇಳ್ತೀನಿ ಅಂದರೆ, ನೀವು ಒಂದು ಸರಿ ಒಬ್ಬರು ದುಡ್ಡು ಹಾಕಿದ್ದೀರಾ ಅಂದರೆ ನಿಮ್ಮದು 10 ಸರಿ ಇಲ್ಲಾಂದರೆ ಒಂದು 5 ಸರಿನಾದರೂ ಮೆಸೇಜ್ ಬರುತ್ತೆ, ರೆಡಿ ಆಯಿತಾ, ಯಾವತ್ತು ಕಳಿಸ್ತಾ ಇದ್ದೀರಾ, ನಮ್ಗೆ ಯಾವತ್ತು ಬರುತ್ತೆ, ಹಬ್ಬದಷ್ಟರಲ್ಲಿ ಬರುತ್ತಾ. ಇಷ್ಟೂ ಒಂದು ಕಾನ್ವರ್ಸೇಷನು, ಇಷ್ಟು ಒಂದು ಮೆಸೇಜು ಹಾಕ್ತಾಯಿದ್ರೆ ನಾವು ಎಷ್ಟು ಅಂತ ರಿಪ್ಲೈ ಮಾಡೋದು, ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯ. ಈ ಒಂದು ಕಾರಣಕ್ಕೆ ನಾನು ಯಾರ ಹತ್ರನೂ ಕೂಡ ದುಡ್ಡನ್ನು ಹಾಕಿಸ್ಕೊಳ್ತಾ ಇಲ್ಲ. ಜೊತೆಗೆ ರೆಡಿ ಆದಮೇಲೆ ಇನ್ಫಾರ್ಮ್ ಮಾಡಿ ಆವಾಗ ನೀವು ದುಡ್ಡು ಹಾಕಿದರೆ ನಾನು ಯಾವತ್ತೊಂದು ದಿನ ಕಳಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೂ ಒಂದು ಧೈರ್ಯ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಎವ್ರಿ ಡೇ ಈ ರೀತಿಯಾದಂಥ ಕೆಲಸಗಳು ನಾವು ಕೂಡ ಮಾಡ್ತಾನೇ ಇದ್ದೀವಿ. ಎವ್ರಿ ಡೇ ಈ ಥರ ಒಂದು ಬ್ಯುಸಿ ಇದ್ದೇ ಇರುತ್ತೆ. ಎವ್ರಿ ಡೇ ಈ ಥರ ಬ್ಯಾಕ್ ಟು ಬ್ಯಾಕ್ ಸ್ಟ್ಯಾಂಡ್ ಕೆಲಸ ಅನ್ನೋ ಥರನೇ ಆಗ್ತಾ ಇರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನಿನ್ನೆ ನಾನು ಶುರು ಮಾಡಿದ್ದು ಇದು ಮತ್ತು ನಾಳೆ ಅನ್ನೋ ಥರಕ್ಕೆ 2 ಡೇಸ್ ಕೆಲಸ ಆಗುತ್ತೆ. ಕಳಿಸೋದು ಒಂದು ಮುಖ್ಯ ಅಲ್ಲ, ಕಳಿಸಿದ್ಮೇಲೆ ನಿಮಗೆ ತಲುಪೋವರೆಗೂ ನಮಗಿರುತ್ತಲ್ಲ ಕೆಲಸ, ಅದು ತುಂಬಾ ಟೆನ್ಷನ್ ಕೊಡುವಂಥದ್ದು. ಅದಕ್ಕೋಸ್ಕರ ಯಾರಿಗೂ ನಾನು ಫಸ್ಟೇ ದುಡ್ಡು ಹಾಕಬೇಡಿ, ನಾನು ಇನ್ಫಾರ್ಮ್ ಮಾಡಿದ್ಮೇಲೆ ಹಾಕಿ ಅಂತ ಹೇಳಿರೋದು. ಎಷ್ಟೋ ಜನಕ್ಕೂ ನಾನು ಅದಕ್ಕೋಸ್ಕರ ರಿಟರ್ನ್ ಅಮೌಂಟ್ನ ಪೇ ಮಾಡೋದು. ಸ್ಟ್ಯಾಂಡ್ ರೆಡಿ ಇದ್ದರೆ ನಮಗೂ ಕಳ್ಸೋಕ್ಕೆ ಧೈರ್ಯ ಇರುತ್ತೆ ಅಂತ ಎಷ್ಟು ಸಾಧ್ಯ ಅಷ್ಟು ರೀಸ್ಟಾಕ್ ಮಾಡಿಸ್ತಾನೆ ಇದ್ದೀನಿ ಫ್ರೆಂಡ್ಸ್. ಎಷ್ಟು ತಲುಪಿಸೋದಕ್ಕೆ ಸಾಧ್ಯ ಅಷ್ಟು ತಲುಪಿಸ್ತೀನಿ. ವ್ಲಾಗ್ ಶುರು ಮಾಡಿದ್ದು, ಬಟ್ ಅದನ್ನು ಎಂಡ್ ಮಾಡೋಕ್ಕೆ ಆಗಲಿಲ್ಲ. ನಾನು ಏನು ಶಾಪಿಂಗ್ ಮಾಡಿದೆ ತೋರಿಸೋಣ ಅಂತ ನೆನೆ ಅಂದ್ಕೊಂಡೆ, ಆಗಲೇ ಇಲ್ಲ. ನೀವೇ ನೋಡ್ತಾ ಇದ್ದೀರಾ ನನ್ನ ಕೆಲಸ ಎಷ್ಟಿದೆ ಹೇಗಿದೆ ಅಂತ. ಜಸ್ಟ್ ಇನ್ನೊಂದು ವಾರ ಇರ್ತೀನಿ ಈ ಥರ ಬ್ಯುಸಿ ಅನ್ಬೋದಷ್ಟೇ, ಆಮೇಲೆ ಇಲ್ಲ. ಅದರಲ್ಲೂ ಇನ್ನೊಂದು 2-3 ದಿನ ಫ್ರೆಂಡ್ಸ್, ಈ ಮಂಗಳವಾರ ಅಥವಾ ಬುಧವಾರ ಅಷ್ಟರಲ್ಲಿ ನಾನೆಲ್ಲ ಕೆಲಸನೂ ಕೂಡ ಮುಗಿಸ್ಕೊಳ್ತೀನಿ. ಆಮೇಲೆ ಯಾವುದು ಏನೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇನ್ನು ನೆಕ್ಸ್ಟ್ ಹಬ್ಬ ಬರುತ್ತೆ, ಆ ಕೆಲಸದಲ್ಲಿ ಬ್ಯುಸಿ ಇರಬೇಕು, ಅದು ಎಲ್ಲ ಸುಮಾರು ಇರುತ್ತಲ್ವ. ಹಾಗಾಗಿ ಇನ್ನು ನೆಕ್ಸ್ಟ್ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಈಗೇನಿದೆ ಅದನ್ನೆಲ್ಲ ಮುಗಿಸಿ ಸ್ವಲ್ಪ ಫ್ರೀ ಆದರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಈಗ ಫೈನಲಿ ನಂದು ಏನೇನು ಶಾಪಿಂಗ್ ಆಯಿತು ಹಬ್ಬಕ್ಕೆ ಅಂತ ಹೇಳಿ ತೋರಿಸ್ತೀನಿ. ಇದು ನನಗೋಸ್ಕರ, ಅಂದರೆ ನಮ್ಮ ಮನೆಗೋಸ್ಕರ ಮಾಡಿರುವಂಥ ಶಾಪಿಂಗ್. ಇದಂತೂ ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದೀನಿ. ಏನು ಇರ್ತಾ ಅಂತ ಹೇಳ್ತೀನಿ, ಹಾಗೆಯೇ ತೋರಿಸ್ತೀನಿ ಏನೇನೆಲ್ಲ ಶಾಪಿಂಗ್ ಮಾಡಿರ್ತಾ. ಬಟ್ ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ನನಗೇನು ಒಂದೇನು ಅಂದರೆ, ಸುಮಾರು ಜನ ಕೇಳ್ತೀರಾ ಸುಷ್ಮಾ ಈ ಪ್ರಾಡಕ್ಟ್ ಎಲ್ಲಿ ತೊಗೊಂಡ್ರಿ, ಅದನ್ನು ಎಲ್ಲಿ ತೊಗೊಂಡ್ರಿ. ನಾನು ಯಾವುದನ್ನು ಇಂಥ ವಸ್ತು ಇಲ್ಲಿಗೆ ಬೇಕು ಅದಕ್ಕೆ ಬೇಕು ಇಲ್ಲ, ಜಸ್ಟು ಹೋಗ್ತಾ ಇರ್ತೀನಿ, ನೋಡೋದಕ್ಕೆ ಏನಾದರೂ ಚೆನ್ನಾಗಿ ಕಾಣಿಸ್ತಾ ಯುನೀಕಾಗಿತ್ತು ಅನಿಸ್ತಾ ತೊಗೊಂಡ್ಬಿಡ್ತೀನಿ. ಅದನ್ನು ಸ್ವಲ್ಪ ಕಸ್ಟಮೈಸ್ ಏನಾದರೂ ಮಾಡೋದಕ್ಕೆ ಸಾಧ್ಯನಾ, ಅಥವಾ ನಾನು ಅದರಲ್ಲಿ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಇನ್ನೇನಾದರೂ ಕಳೆ ಕೊಡೋ ಥರ ಮಾಡ್ಬೋದಾ ಅಂತ ಯೋಚನೆ ಮಾಡ್ತೀನಿ. ಬಿಟ್ಟರೆ ಇದನ್ನು ತೊಗೊಂಡು ಏನು ಮಾಡೋದು, ಅದನ್ನು ತೊಗೊಂಡು ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಹೋಗಲ್ಲ. ತೊಗೊಂಡ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅದು ನನ್ನದು ಮೇಯ್ನ್ ಪ್ರಾಬ್ಲಮ್. ಕೆಲವೊಂದು ಟೈಮಲ್ಲಿ ಆ ಥರ ತೊಗೊಂಡ್ಮೇಲೆ ಯೋಚನೆ ಮಾಡಿ ಎಷ್ಟೋ ಹಾಳಾಗಿದ್ದು ಇದೆ. ತೊಗೊಳ್ಳೋ ಮುಂಚೆ ಏನು ಮಾಡಬೇಕು ಅಂತ ತೊಗೊಂಡು ಆಮೇಲೆ ಮಾಡ್ದೇ ಹಾಳು ಮಾಡಿದ್ದು ಇದೆ. ಹಾಗಾಗಿ ಏನಕ್ಕಾದರೂ ಯೂಸ್ ಆಗೇ ಆಗುತ್ತೆ ಹಬ್ಬಗಳಿಗೆ ಅಥವಾ ಮನೆ ಡೆಕೋರೇಷನ್ಸ್ಗೆ ಅಂತ ಹೇಳಿ ಒಂದಷ್ಟು ತೊಗೊಳ್ಳೋದಿರುತ್ತೆ. ಜೊತೆಗೆ ಹಬ್ಬದ ಸೀರೆ ಯಾವ್ದು ತೊಗೊಂಬಂದಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ. ಫಸ್ಟ್ ಅದನ್ನೇ ತೋರಿಸ್ತೀನಿ. ಫಸ್ಟು ಫ್ರೆಂಡ್ಸ್ ಇವಾಗ ಸೀರೆಯಲ್ಲಿ ಹೋಗ್ಬಿಡ್ತೀನಿ, ಯಾಕಂದರೆ ಎಲ್ಲರಿಗೂ ಅದೇ ಜಾಸ್ತಿ ಕ್ಯೂರಿಯಾಸಿಟಿ ಇರುತ್ತೆ. ಸೀರೆ ಯಾವುದು, ಏನು, ಎತ್ತ, ಎಲ್ದು ಅಮ್ಮ ಯಾವ್ದು ತೊಗೊಂಡ್ವಿ ಅಂತ. ನಾನು ಸೀರೆಗೆ ಅಂತ ಶಾಪಿಂಗ್ ಹೋಗಿರಲಿಲ್ಲ, ಯಾವುದೋ ಒಂದು ಕೆಲಸದ ಮೇಲೆ ನಮ್ಮ ಮನೆಯವರು ನಾವು ಹೊರಗಡೆ ಹೋಗಿದ್ವಿ. ಹಂಗೆ ಆನ್ ದ ವೇ ಬರ್ತಾ, ಇನ್ನು ಗೊತ್ತು ಗಂಡು ಮಕ್ಳ ಜೊತೆ ಹೋದರೆ ಜಾಸ್ತಿ ಸೀರೆಲ್ಲ ಶಾಪಿಂಗ್ ಮಾಡ್ತೀವಿ ಅಂದರೆ ಬೈತಾರೆ. ಹಾಗಾಗಿ ಯಾವುದೋ ಒಂದು ನೋಡಿದ್ದು, ನನ್ನ ಹತ್ರ ಯಾವ ಕಲರ್ ಇರೋದಿಲ್ವ ಅದನ್ನು ತೊಗೊಂಡ್ಬಂದ್ಬಿಡೋಣ ಅಂತ ಯೋಚನೆ ಮಾಡಿ ಫೈನಲಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ಈ ಕಲರ್ ಸ್ಯಾರಿ ತೊಗೊಂಬಂದೆ. ಹೇಗಿದೆ ನೋಡಿ, ಚೆನ್ನಾಗಿದೆಯಾ ಕಲರ್ ಕಾಂಬಿನೇಷನ್. ಇದು ಬೆಂಟೆಕ್ಸ್ ಬಾರ್ಡರ್, ಬ್ಲೂ ಬಾರ್ಡರ್ಗೆ ಇದು ಯಾವ ಕಲರು ಅಂತ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕಲರ್ ನನ್ನ ಹತ್ರ ಸ್ಯಾರಿ ಇರಲಿಲ್ಲ, ಹಾಗಾಗಿ ಈ ಸೀರೆ ತೊಗೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹ್ಯಾಂಡ್ಲೂಮ್ ಸ್ಯಾರೀಸೇ ಈಗ ಆಲ್ಮೋಸ್ಟ್ ಎಲ್ಲ ನಾನು ಕಂಪ್ಲೀಟ್ ಹ್ಯಾಂಡ್ಲೂಮ್ ಸ್ಯಾರೀಸ್ನೇ ತೊಗೊಳ್ತಾ ಇದ್ದೀನಿ. ಯೂಸ್ ಮೇಲೆ ಇರ್ತೀನಿ. ಫುಲ್ ಸ್ಯಾರಿ ಪೂರ್ತಿ ಈ ಥರ ಕಂಪ್ಲೀಟ್ ಬೂಟ ಬರುತ್ತೆ. ಆ್ಯಂಡ್ ಪಲ್ಲು ಬಂದು ಈ ಟೈಪ್ ಇದೆ. ಸ್ಯಾರಿ ಬಿಚ್ಚೇ ಇಲ್ಲ ನಾನು ತಂದಾಗಿಂದನೂ. ಇದೊಂದು ಸ್ವಲ್ಪ ನೋಡೋದಕ್ಕೆ ಒಂಥರ ಗೋಲ್ಡ್ ಸಿಲ್ವರ್ ಕಾಂಬಿನೇಷನ್ ಥರ ಅನಿಸುತ್ತೆ, ಬಟ್ ಪೂರ್ತಿ ಗೋಲ್ಡೇ ಇರೋದು. ಕಲರ್ ಇರಲಿಲ್ಲ ಅಂತ ಹೇಳ್ತು ಅಂದರೆ ಎರಡೂ ಕಡೆ ಈಕ್ವಲ್ ಬಾರ್ಡ್ರ್ ಇದೆ.
ಈ ಸೀರೆಗೆ ನಾನು ಪೇ ಮಾಡಿರೋದು 15,000, 15,000. ಇದೊಂದು ಸ್ಯಾರಿ ಶಾಪಿಂಗ್ ಮುಗಿತು ಫೈನಲಿ. ಹಾಗೆ ಬಾಳೆ ಕಂಬ 6 ಅಂತದ್ದು. ಇವಾಗ ನನ್ನ ಮಕ್ಕಳು ಫುಲ್ ಗಂಟಾಗ್ತಿದೆ. ಒಂದು ಗೋಲ್ಡ್ ಕಾಂಬಿನೇಷನ್ಸಲ್ಲಿ ಗೋಲ್ಡ್ ವಿತ್ ಪಿಂಕ್ ಈ ಥರದ್ದು ಬಾಳೆಕಂಬ 6 ಅಂತದ್ದು. ಇದನ್ನ ಒಂದು ತೊಗೊಂಬಂದಿದ್ದೀನಿ. ಇದು ಬಾಳೆಕಂಬ 6 ಅಂತಲ್ಲ, ಬಟ್ ಏನೋ ಪ್ಲ್ಯಾನ್ ಮಾಡಿ ತಂದಿದ್ದೀನಿ. ಅದು ಸಕ್ಸಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಏನೋ ಎತ್ತಾ ಏನಾಗಿದೆ ನಾನು ಪರ್ಚೇಸ್ ಮಾಡಿರ್ಬೋದು ಅಂತ. ಹಬ್ಬಕ್ಕೆ ನೋಡೋರಂತೆ. ನಾನು ಪ್ಲ್ಯಾನ್ ಮಾಡಿರೋ ಥರ ಬಂದರೆ ಹಬ್ಬದಲ್ಲಿ ಇದನ್ನು ನೋಡ್ಬೋದು. ನಾನೇನೋ ಪ್ಲ್ಯಾನ್ ಮಾಡಿದ್ದೀನಿ, ಅದು ವರ್ಕೌಟ್ ಆದಮೇಲೆ ಹೇಳೋಣ ಅಂತಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಸೆಟ್ಟು ಹೊಸದು ಫೋಲ್ಡೇಬಲ್ದು ಲಕ್ಷ್ಮಿದು ಹ್ಯಾಂಡ್ಸು ಮತ್ತು ಲೆಗ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ತೊಗೊಂಡಿದ್ದು ಸುಮಾರು ವರ್ಷ, 10 ವರ್ಷದ್ದು ನನ್ನ ಪ್ರಕಾರ. ಅದೆಲ್ಲ ಇಟ್ಟಿಟ್ಟೆ ಇದೆ, ಮತ್ತು ಸಣ್ಣನೂ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಲೆಂತ್ ಎಲ್ಲ ಜಾಸ್ತಿ ಬಂದಿದೆ, ಮತ್ತು ನಮ್ಮ ಸ್ಟ್ಯಾಂಡಿಂಗ್ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ತಾ ಇತ್ತು. ಅದಕ್ಕೋಸ್ಕರ ಈ ಸರಿ ನಾನು ಕೂಡ ಒಂದು ಸೆಟ್ಟು ತೊಗೊಂಡೆ ಹ್ಯಾಂಡ್ಸು ಲೆಗ್ಸ್. ಇದ್ರ ಜೊತೆಗೆ ಇನ್ನೊಂದು ಮೇನ್ ಇದು ಬಂದು ಪಿಲ್ಲೋ. ಅಂದರೆ ಲಕ್ಷ್ಮಿ ಪಕ್ಕ ಇರ್ತಾರಲ್ಲ ಇವಾಗೆಲ್ಲ, ಅದೊಂಥರ ಟ್ರೆಂಡ್ ಆ್ಯಂಡ್ ಫ್ಯಾನ್ಸಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದು ತಂದಿದ್ದೀನಿ. ಇದು ತುಂಬ ವೆಯ್ಟ್ಲೆಸ್, ಭಾರನೇ ಇಲ್ಲ. ಇದರಲ್ಲಿ ಭಾರ ಇರುವಂಥದ್ದು ಬರುತ್ತೆ, ಭಾರ ಇಲ್ಲದೆ ಇರೋದು ಬರುತ್ತೆ. ಬಟ್ ಇದು ಕಂಪ್ಲೀಟ್ ಒಂಚೂರು ಭಾರ ಅಲ್ಲ, ತುಂಬಾ ವೆಯ್ಟ್ಲೆಸ್ ಇದು. ಆದರೂ ರೇಟ್ ಮಾತ್ರ ವೆಯ್ಟ್ಲೆಸ್ ಅನ್ನಂಗಿಲ್ಲ, ತುಂಬ ವೆಯ್ಟ್ ಜಾಸ್ತಿನೇ ಇರೋದು. ಇದಕ್ಕೆ ಎಷ್ಟು 950 1050 ಪೇ ಮಾಡಿದೆ ನಾನು ಇದಕ್ಕೆ, ಇದು ಎರಡಕ್ಕೆ. ಬಟ್ ವರ್ಕ್ ಕೊಡ್ಬೇಕು, ನಾವು ಇಷ್ಟೆಲ್ಲ ಕಷ್ಟಪಟ್ಟಿರ್ಬೇಕಾದ್ರೆ ಕೊಡಬೇಕು. ಬಟ್ ಭಾರನೇ ಇಲ್ಲ ಫ್ರೆಂಡ್ಸ್, ಸ್ವಲ್ಪನೂ ಭಾರ ಇಲ್ಲ. ಇದು ತೊಗೊಂಬಂದಿದ್ದೀನಿ, ಚೆನ್ನಾಗಿದೆ. ಬಟ್ ಇದೆಲ್ಲ ಸ್ವಲ್ಪ ಕಲರು ನಾನು ನೋಡಲಿಲ್ಲ ಅವಾಗ ತೊಗೋಬೇಕಾದ್ರೆ. ನನ್ನ ಮಗಳು ಹೇಳಬೇಕಾದ್ರೆ ಅಬ್ಸರ್ವ್ ಮಾಡಿದೆ, ಅವರೆಲ್ಲ ಕಲರ್ ಕಡಿಮೆ ಆಗಿದೆ. ಬೇಕಂದರೆ ಹಾಕೋಬೋದು, ನಮ್ಮ ಹತ್ರ ಇರೋ ಬೀಚಲ್ಲ ಹಾಕೋಲ್ಲ. ಅದ್ರ ನೆಕ್ಸ್ಟ್ ಬಂದು ಇದೊಂದು ಲೋಟಸ್ ತೊಗೊಂಡಿದ್ದೀನಿ. ಈ ಥರದ್ದು ಲೋಟಸ್ ಒಂದು ತೊಗೊಂಡಿದ್ದೀನಿ. ಇದು ಅಷ್ಟೇ ಈ ವರ್ಷ ಸ್ವಲ್ಪ ಏನೋ ಯೋಚನೆ ಮಾಡಿ ತೊಗೊಂಡಿರೋದು. ಅದೇ ಏನೋ ಯೋಚನೆ ಅಂದರೆ ಇದ್ರ ಮಧ್ಯದಲ್ಲಿ ಒಂದು ಪ್ಲೇಟ್ ಇಟ್ಟು, ಈ ಥರದ್ದು ಪ್ಲೇಟ್ಸ್ ಎಲ್ಲ ಬರುತ್ತೆ ನೋಡಿ, ಇದು ಪ್ಲೇಟ್ ಇಟ್ಟು ಇಲ್ಲಿ ಲಕ್ಷ್ಮೀ ಗಣೇಶನ ಇಡೋಣ ಅಂತ. ನಾವು ಅಭಿಷೇಕ ಎಲ್ಲ ಮಾಡಿದ್ಮೇಲೆ ಲಕ್ಷ್ಮೀ ಗಣೇಶ ಇಡ್ತೀವಲ್ವಾ, ಅದನ್ನು ಇದರಲ್ಲಿ ಈ ಥರ ಇಡೋಣ, ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ಅಂತ. ಬಟ್ ಇದಕ್ಕೆಲ್ಲ ಸ್ವಲ್ಪ ನಾವು ಸ್ಟೋನ್ ಲೇಸ್ ವರ್ಕ್ ಎಲ್ಲ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಈ ವರ್ಷ ಇದೇ ಥರ ಇಡೋಣ, ಮುಂದಿನ ವರ್ಷಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ. ಈಗೇನು ಚೇಂಜ್ ಮಾಡೋದು ಬೇಡ. ಹಾಗಾಗಿ ಇದ್ರ ಜೊತೆಗೆ ಇದು 2 ಫ್ಲವರ್ ಪ್ಲೇಟ್. ಇದೆಲ್ಲ ಜರ್ಮನ್ ಸಿಲ್ವರ್ ಅಲ್ಲ ಫ್ರೆಂಡ್ಸ್. ನಾನು ಯಾವುದು ಜರ್ಮನ್ ಸಿಲ್ವರ್ಸ್ ಅಷ್ಟೊಂದು ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಜರ್ಮನ್ ಸಿಲ್ವರ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಕೆಲವೊಂದು ಗಿಫ್ಟ್ ಆಗಿ ಕೊಡ್ತಾರೆ ನೋಡಿ, ಜರ್ಮನ್ ಸಿಲ್ವರ್ದು ಕುಂಕುಮ ಭರಣಿ ಅಥವಾ ಇವಾಗೆಲ್ಲನೂ ಬಟ್ಲು ಥರ ಎಲ್ಲ, ಅದೆಲ್ಲ ನನಗೂ ಒಬ್ರು ಯಾರೋ ಕೊಟ್ಟಿರೋದಿತ್ತು. ಬಟ್ ಅದೇನಾಗಿದೆ ಗೊತ್ತಾ, ಯೂಸ್ ಮಾಡ್ತಾ ಫುಲ್ ಸ್ಟೀಲ್ದು ಬಟ್ಲು ಬಂದಂಗೆ ಆಗಿದೆ. ಸುಮ್ಮನೆ ಯಾಕೆ ಅದಕ್ಕೆ ಅಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಬೇಕು, ಕಡಿಮೆ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ತೊಗೊಂಡ್ರೆ ಇಲ್ಲ ಬೆಳಿ ತೊಗೋಬೇಕು, ಇಲ್ವಾ ಬೇಡ ಈ ಥರ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಥರದ್ದೇ ತೊಗೊಳ್ಳೋಣ ಕಡಿಮೆ ಬಜೆಟಲ್ಲಿ ಅಂದ್ಬಿಟ್ಟು ಆದಷ್ಟು ಈ ಥರದ್ದೇ ತೊಗೊಂಡಿದ್ದೀನಿ. ಇದು ಕೂಡ ಡೆಕೋರೇಷನ್ಗೆ ಅಂತಾನೆ, ಡೆಕೋರೇಷನ್ ಪರ್ಪಸ್ಸೇ ತೊಗೊಂಡಿರೋದು. ಇದೊಂದು ಫ್ಲವರ್ ಬೌಲ್ ಟೈಪು. ಇದ್ರೊಳಗಡೆ ಇದನ್ನ ಇಡೋದಕ್ಕೆ ಇದು ನೋಡಿ ಹೀಗೆ ಹೆಂಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ. ಇದನ್ನ ನೀವು ಹೇಗೆ ಬೇಕೋ ಹಾಗೆ ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ಕೋಬೋದು, ಸಖತ್ತಾಗಿ ಕಾಣಿಸುತ್ತೆ. ಮತ್ತು ಒಳ್ಳೆ ಲುಕ್ ಕೊಡುತ್ತೆ ನೋಡಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಬೇಕಾದರೆ ಇದರಲ್ಲಿ ನೀವು ಈ ಥರ ಇಟ್ಬಿಟ್ಟು ಇದರಲ್ಲಿ ನೀವು ಮಾಡುವಂಥ ರವೆ ಉಂಡೆ ಅಥವಾ ಕರ್ಜಿಕಾಯಿ ಹಬ್ಬಗಳಲ್ಲಿ ಮಾಡ್ತಾ ಇರ್ತೀರಲ್ವ, ಲಾಡು ಆ ಥರದ್ದೆಲ್ಲ ಮಾಡಿದ್ರು ಕೂಡ ನೀಟಾಗಿ ಇಟ್ಟು ಏನೋ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಬಟ್ ಇದ್ರಲ್ಲಿ ನಾನೇನು ಅದಿರಲ್ಲ, ಏನೋ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ಆವತ್ತಿನ ದಿನ ನನಗೆ ಹೇಗೆ ಯೋಚನೆ ಬರುತ್ತೋ ಹಂಗೆ ಜೋಡ್ಸೋಕ್ಕೆ ಅಂತ ತಂದಿರೋದು. ಅದ್ರ ಜೊತೆಗೆ ಮೇನ್ ನೋಡಿ ಇದೆ ತುಂಬ ಕಾಸ್ಟ್ಲಿ, ನೋಡೋದಕ್ಕೆ ತುಂಬ ಪುಟ್ಟದಾಗಿದೆ ಬಟ್ ಹೆವಿ ಕಾಸ್ಟ್ಲಿ ಮಾಡಿಸ್ತಿದ್ದಕ್ಕೆ 1000 ಎಬೋ ಪೇ ಮಾಡಿದ್ದೀನಿ ಇದಕ್ಕೆ ನಾನು. ಇದು ಬಂದು ಪುಟಾಣಿ ಕಿರೀಟ ನಮ್ಮ ಲಕ್ಷ್ಮಿಗೆ ಅಂತ ತಂದಿರೋದು. ಲಾಸ್ಟ್ ಅದು ಬ್ಲ್ಯಾಕ್ ಕಲರ್ದೇ ಯಾವುದನ್ನು ತೊಗೊಂಬಂದಿದ್ದೆ ನೋಡಿ, ಅದನ್ನು ಸ್ವಲ್ಪ ಕಸ್ಟಮೈಸ್ ಮಾಡೇ ತೊಗೊಂಬಂದಿದ್ದು ನಾನು ಕೂಡ. ಆ ಕಸ್ಟಮೈಸ್ ಮಾಡಿಸಿರೋದಕ್ಕೆ ಇನ್ನೊಂದು ಸ್ವಲ್ಪ ನಾನು ಮನೇಲಿರುವಂತಹ ಕೆಲವೊಂದೆಲ್ಲನೂ ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ಏನೋ ಚೇಂಜಸ್ ಮಾಡಿದ್ದೀನಿ ಹಬ್ಬದಲ್ಲಿ ನೋಡೋರಂತೆ. ಅದ್ರ ಮೇಲೆ ಇದನ್ನ ಇಡೋದಕ್ಕೆ ಅಂತ ಹೇಳಿ
ತೊಗೊಂಬಂದಿದ್ದೀನಿ. ಹೇಗೆ ಕಾಣಿಸುತ್ತೆ ನೋಡೋಣ ಹಬ್ಬದ ಟೈಮಲ್ಲಿ. 1000 ಎಬೋ ಇದಕ್ಕೆ ಕ್ವಾಲಿಟಿ ವೈಸ್ ನಾವು ಅಮೌಂಟ್ ಪೇ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಬೇಕು ಅಂದರೆ ದುಡ್ಡಿಗೆ ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಫೈನಲಿ ಅದ್ರ ಜೊತೆಗೆ ನಮ್ಮ ಮನೆಗೆ ಹಸು ಕರುನು ಕೂಡ ನಾವು ತೊಗೊಬಂದಿದ್ದೀವಿ. ತೊಗೊಂಬರುವಂತಹ ಗಡಿಗಳಲ್ಲಿ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಮಾಡಿಲ್ಲ, ಇದೊಂದು ಬೇಜಾರುತ್ತೆ. ಇದೊಂದು ಪುಟ್ಟ ಹಸು ಕರು, ಇದು ಒಂದು ತೊಗೊಂಬಂದಿದ್ದೀನಿ. ಒಂದು ಸ್ವಲ್ಪ ಫಿನಿಶಿಂಗ್ ಒಂಚೂರು ನೋಡ್ಕೋಬೇಕಾಗಿತ್ತು, ಬಟ್ ತೊಗೊಂಬರುವಂಥ ಗಡಿ ಬಿಡಿಲಿ ಫಿನಿಶಿಂಗ್ ಚೆಕ್ ಮಾಡಿಲ್ಲ. ಈ ಕಡೆ ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಬಂದಿದೆ, ಆ್ಯಂಡ್ ಈ ಸೈಡು ಸ್ವಲ್ಪ ಕತ್ತತ್ರ ಫುಲ್ ವೈಟ್ ಬಂದಿದೆ. ಇದೊಂದು ಅಬ್ಸರ್ವ್ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಒಂದು ತೊಗೊಂಬಂದಿದ್ದೀನಿ. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ನಮ್ಮ ಹಸು ಕರು. ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ ನೀಟಾಗಿ ಫಿನಿಶಿಂಗ್ ನೋಡ್ಕೊಂಡು ತಂದಿದ್ರೆ ಆಗ್ತಿತ್ತು. ಬಟ್ ಗಡಿ ಬಿಡಿ ಫ್ರೆಂಡ್ಸ್, ಶಾಪಿಂಗ್ ಅಂತ ಹೋದರೆ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ ಜಾಸ್ತಿ. ಅದಕ್ಕೆ ಒಂದೊಂದಕ್ಕೆ ಹೋಗ್ಬೇಕು, ಅವಾಗ ಚೆನ್ನಾಗಿರುತ್ತೆ ತರ್ತೀವಿ. ಇದು ನಮ್ಮ ಮನೆಯಲ್ಲಿ ಒಂದು ಶೋ ಪೀಸ್ ಆಗಿ ಇರೋದಕ್ಕೆ ಅಂತ ಹೇಳಿ ತಂದಿದ್ದೀನಿ. ನಾನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಬಜೆಟ್ ನಮ್ಮ ಹತ್ರ ಇರಲಿಲ್ಲ ಆನೆ ತೊಗೊಂಬರುವಷ್ಟು. ಹಾಗಾಗಿ ಈ ಸರಿ ಹಸು ಕರು ಕರ್ಕೊಂಡ್ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ಗೆ ಆನೆ ಕರ್ಕೊಂಡ್ಬರ್ತೀವಿ. ಈ ಸರಿ ಸಾಕು ನಮ್ಮ ಹಸು ಒಬ್ಬರೇ. ಇದಿಷ್ಟು ನಮ್ಮ ಒಂದು ಶಾಪಿಂಗ್ ಆಗಿತ್ತು. ಸುಮಾರು ಜನ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡಿದ್ವಿ, ಏನು ತೊಗೊಂಡ್ರಿ ಅಂತ. ಸದ್ಯ ಇಷ್ಟು ನಾನು ಶಾಪಿಂಗ್ ಮಾಡಿದ್ದೀನಿ. ನೆನೆಯಿಂದ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ನಿಮ್ಗೆಲ್ಲರಿಗೂ ತೋರಿಸಿ ಇವಾಗ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.